Hi all, welcome back to my YouTube channel. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ತಿದ್ದೀವಿ ಅಂತ ಹೇಳಿ, ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ ಆಗಿ ಆಚರಿಸ್ತಿದ್ದೀವಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಿನ್ನೆ, ಪ್ರಿಪ್ರೇಷನ್ಸ್ದು ಶಾಪಿಂಗ್ ಅಂತ ಹೇಳಿಬಿಟ್ಟು ತುಂಬ ಕಮ್ಮಿ ಕ್ಲಿಪ್ಪಿಂಗ್. ಸೊ ಅದನ್ನ ಹಾಕ್ತೀನಿ, ಮೊದಲು ಅದನ್ನ ನೋಡ್ಕೊಂಬನ್ನಿ. ಪ್ರಿಪರೇಷನ್ ಶಾಪಿಂಗ್ ಹೋಗ್ತಾ ಇದ್ದೀವಿ. 1 hour later. ಶಾಪಿಂಗ್ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಬರ್ಬೇಕಾದ್ರೆ ಹಂಗೆ ಮರ್ತೋಗ್ಬಿಡಿದೀವಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗಿದ್ದೀವಿ. ಸುಮ್ಮನೆ ಶಾಪಿಂಗ್ ಮಾಡ್ಕೊಂಡಿದ್ವಿ. ಇಲ್ಲಿ ಬಂದಮೇಲೆ ನೆನಪಾಯ್ತು, ವಿಡಿಯೋ ಮಾಡಬೇಕಿತ್ತು ಅಂತ. ನಾವು ಏನೇನು ತಂದಿದ್ದೀವಿ ತೋರಿಸ್ತೀವಿ. ಹಾಂ, ಏನೇನು ತೊಗೊಬಂದಿದ್ದೀವಿ ಅದನ್ನ ತೋರಿಸ್ತೀವಿ ಬನ್ನಿ. ಇದೊಂದು ತೊಗೊಂಡ್ವಿ. ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಹಬ್ಬಕ್ಕೆ ಫ್ಲವರ್ಸ್ ಎಲ್ಲ ಮುಟ್ಟಕ್ಕೆ ಆಗಲ್ಲ. ಫ್ರೂಟ್ಸ್ ಎಲ್ಲ ಇದೊಂದು ನಮಗೆ 50 ರೂಪಾಯಿಗೆ ಸಿಕ್ತು. ಇದೊಂದು ತಗೊಬಂದ್ವಿ. ಇದಕ್ಕೆ ಎಷ್ಟು ಪೇ ಮಾಡಿದ್ವಿ? 190 ರೂಪೀಸ್ ಏನೋ. ಚೆನ್ನಾಗಿದೆ. ಹೀಗೆ ಇದು ಕಟ್ಟಕ್ಕೆಲ್ಲ ಇದೆ, ಹಿಂದೆ ಕಟ್ಬಿಡ್ಬೋದು. ಚೆನ್ನಾಗಿದೆಲ್ಲ. ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ ಡೆಕೋರೇಷನ್ಗೆ ಅಂತ ಹೇಳಿ ತಗೊಂಡ್ವಿ. ಈ ಥರ ಸಖತ್ತುದ್ದ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದನ್ನ ಒಂದು ತಗೊಬಂದ್ವಿ. ಮಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್. ಇದೊಂದು ತಗೊಬಂದ್ವಿ. ಕೇಜೆ ಮಲಗಿದಾಳೆ, ಎದ್ಮೇಲೆ ಹಾಕಬೇಕು. ನಾಳೆ ಇದು 1050 ರೂಪಾಯಿ. ಹೌದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಗಳಿಗೆ ಗಿಫ್ಟ್. ಅತ್ತೆ ಕಡೆಯಿಂದ. ಓ, ಅತ್ತೆ ಕಡೆಯಿಂದ ನೋಡಿ. ಓ, ಅತ್ತೆ ಸ್ಪಾನ್ಸರ್. ಕಂದು ಮನೆಯಿಂದ ಹೊರಡುವಾಗ ವಿಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡು ಹೊರಟಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡಬೇಕು ಅನ್ನೋದೇ ತಲೆಗಿತ್ತಿಲ್ಲ. ಸೊ ಹಾಗಾಗಿ ಮನೆಗೆ ಬಂದಮೇಲೆ ಏನೇನು ತಂದ್ವಿ ಅಂತ ತೋರಿಸ್ತಿದ್ದೆ. ಇದೆ ಫ್ರೂಟ್ಸು, ಫ್ಲವರ್ಸು, ಆ ಥರ ಎಲ್ಲ ತೊಗೊಬಂದ್ವಿ. ಹಾಗೆ ತೆಂಗಿನಕಾಯಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಕಾಯಿನ್ಸ್ ಇತ್ತು. ಸೊ ಕಾಯಿನ್ಸ್ ಹಾಗೆ ಇಡೋಕ್ಕಿಂತ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬೌಲು ಮತ್ತು ಡಬಲ್ ಸೈಡೆಡ್ ಟೇಪ್ ಹಿಡ್ಕೊಂಡು ಕೂತಿದ್ದೀನಿ, ನಾವು ಮಾಡೋಣ ಅಂತ ಹೇಳಿ. ನನಗೆ ವಾಟರ್ ಫಾಲ್ ಥರ ಎಲ್ಲ ಮಾಡಬೇಕಿತ್ತು, ಬಟ್ ಅದು ಮಾಡೋಕ್ಕೆ ನಂಗೆ ಅಷ್ಟು ಐಡಿಯಾ ಬಂದಿಲ್ಲ, ಟೈಮ್ ಸಹ ಅಷ್ಟೊಂದು ಇದ್ದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಈ ಥರದೊಂದು ಮಾಡಿದ್ದೀನಿ, ಡಬಲ್ ಸೈಡೆಡ್ ಟೇಪ್ ಹಿಡ್ಕೊಂಡು. ಐ ಹೋಪ್ ಇಟ್ಸ್ ಲುಕಿಂಗ್ ನೈಸ್. ಆ್ಯಂಡ್ ನೆಕ್ಸ್ಟ್ ದಿನ ಹಬ್ಬಕ್ಕೆ ಇದರೊಳಗಡೆ ಉಳಿದಿದ್ದ ಕಾಯಿನ್ಸ್ ಎಲ್ಲ ಹಾಕಿ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ದಿನದ್ದು ವ್ಲಾಗ್. ನೆಕ್ಸ್ಟ್ ದಿನ ಅಂದರೆ ಹಬ್ಬದ ದಿನದ್ದು ವ್ಲಾಗ್, ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್. ಅಮ್ಮ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಆ್ಯಂಡ್ ನಾನು ಬಂದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೆ ಮೇಲೆ. ಈ ಹಬ್ಬ ಬಂತು ಅಂದರೆ ಪ್ರತಿ ಮನೆಯಲ್ಲೂ ಒಂದು ಉತ್ಸಾಹ ಶುರು ಆಗುತ್ತೆ ಅಲ್ಲ. ಎಲ್ಲ ಹೆಣ್ಮಕ್ಳಿಗೂ ಈ ಹಬ್ಬ ಅಂದರೆ ಒಂದು ಸ್ಪೆಷಲ್ ಫೀಲಿಂಗ್. ಈ ಸಾರಿ ಹೇಗೆ ಡೆಕೋರೇಟ್ ಮಾಡೋದು, ಯಾವ ರೀತಿ ಪೂಜೆ ಸೆಟ್ ಮಾಡೋದು, ಹೆಚ್ಚು ಸುಂದರವಾಗಿ ದೇವಿನ ಅಲಂಕಾರ ಹೇಗೆ ಮಾಡೋದು ಅಂತ ಎಲ್ಲ ತುಂಬ ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ತೀವಿ ಅಲ್ಲ. ಅಷ್ಟೇ ಅಲ್ಲ, ಅಕ್ಕಪಕ್ಕ ಮನೆಗೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆಯೋದು, ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದು, ಮಾತುಕತೆ ಮಾಡೋದು, ಅವ್ರು ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡೋದು, ನೆಕ್ಸ್ಟ್ ಇರೋ ನಾವು ಹೀಗೆ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಳ್ಳೋದು, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸಂಪೂರ್ಣವಾಗಿ ನೋಡಿದ್ರೆ ಈ ಹಬ್ಬ ಕೇವಲ ಪೂಜೆ ಮಾತ್ರ ಅಲ್ಲ, ಒಂದು ಹೆಣ್ಣು ಮಗಳ ಖುಷಿ, ಕ್ರಿಯೇಟಿವಿಟಿ ಮತ್ತು ಒಟ್ಟುಗೂಡುವ ಸಂಭ್ರಮ ಅಂತಲೇ ಅನಿಸುತ್ತೆ. ಇದೇ ನಿಜವಾದ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್. ಹಾಗೆ ನಾವು ಕೂಡ ನಿನ್ನೆ ತಂದಿದ್ವಲ್ಲ ಡ್ರೆಸ್, ಈ ಥರ ಲಂಗ ಥರ. ಸೊ ಅದನ್ನ ಕೂಡ ತಂದು ಡೆಕೋರೇಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ತೇಜು ಎಲ್ಲ ಇನ್ನೊಂದು ಕಡೆ ಡೆಕೋರೇಷನ್ ಮಾಡ್ತಾಯಿದ್ರು. ಒಂದು ಕಡೆ ಬೇಬಿನ ಕೂಡ ಒಬ್ಬರು ಮ್ಯಾನೇಜ್ ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು ಕಡೆ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವತ್ತಿನ ದಿನ. ಬಟ್ ಸ್ವಲ್ಪ ಟಯರ್ಡ್ ಆಗೇ ಆಗುತ್ತೆ.
ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಏನಾದರೂ ಐಡಿಯಾಸ್ ಇದ್ದರೆ ಹೇಗೆ ಮಾಡ್ಬೋದು ಅಂತೆಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಯರ್ಗೆ ಖಂಡಿತವಾಗ್ಲೂ ಸಜೆಷನ್ ತೊಗೊತೀನಿ. ಹಾಗೆ ಆ ಕಾಯಿನ್ಸ್ದೆಲ್ಲ ಮಾಡಿದ್ನಲ್ಲ ಅದನ್ನ ಸಹ ಅಲ್ಲಿ ಡೆಕೋರೇಟಿವ್ ಆಗಿ ಇಟ್ಟಿದ್ದೆ, ಅದರೊಳಗಡೆ ಕಾಯಿನ್ಸ್ ಎಲ್ಲ ಹಾಕಿಬಿಟ್ಟು. ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನನ್ನ ಕೆಲಸ ಏನಂದರೆ ತೋರಣ ಕಟ್ಟೋದು. ಈಗ ಕಟ್ತಾ ಇದ್ದೀನಿ ಕಷ್ಟಪಟ್ಟು. ಇದು ಯಾಕೆ ಹೋಯ್ತಾನೆ ಇಲ್ಲಲ್ಲ, ವಿಡಿಯೋ ಅನಾಗತಿಗೆ ಹಾಳಾಗ್ಬಿಡ್ತಲ್ಲ. ಓಕೆ, ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತಿರೋ ಸಮಸ್ತ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ನಮ್ಮ ಲಕ್ಷ್ಮಿ ಅಂತ. ನಾವು ಇದೇ ಫಸ್ಟ್ ಟೈಮ್ ಈ ಥರ ಮುಖವಾಡ ಎಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು. ಇಲ್ಲಾಂದರೆ ಸಿಂಪಲ್ಲಾಗಿ ಕಲಶ ಇಟ್ಟು ಪೂಜೆ ಮಾಡ್ತಿದ್ವಿ ಅಷ್ಟೇ. ಸೊ ಈ ಸತಿ ನಮ್ಮ ಮನೆಗೂ ಲಕ್ಷ್ಮಿ ಬಂದಿರೋದ್ರಿಂದ ಲಕ್ಷ್ಮಿನ ಕೂರಿಸಿ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಈ ಥರ ಡೆಕೋರ್ ಮಾಡಿ. ನಗ್ತಾ ಇರು. ಏನು ಕತೆ ಸ್ಮೈಲ್ ಬಿಡೋದು ಪೋನ್ ನನ್ನ ನೋಡ್ಬೇಡ, ಹಂಗೆ ನಗು ನಗೆ. ಸಿಂಪಲ್ ಆಗಿ ಡೆಕೋರ್ ಮಾಡಿದ್ವಿ. ಆ ಫ್ಲವರ್ಸ್ ನೋಡ್ತಿದ್ದೀರಲ್ಲ, ಅದೇ ನಿನ್ನೆ ಆರ್ಟಿಫಿಷಿಯಲ್ ಫ್ಲವರ್ ತಂದಿದ್ವಲ್ಲ, ಅದನ್ನೇ ಮೇಲೆ ಹಗ್ಗ ಎಲ್ಲ ಹಾಕಿ ಏನೋ ಜುಗಾಡ್ ಮಾಡಿದ್ದೀವಿ. ಆ್ಯಂಡ್ ಹೀಗೆ ಸುಮಾರಕ್ಕೆ ಏನೋ ಮಾಡಿದ್ದೀವಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಊಟಕ್ಕೆ ಪುಳಿಯೋಗರೆ, ಕುಕುಂಬರ್, ವಡೆ, ಕೋಸಂಬರಿ, ಕರ್ಡ್ ರೈಸ್, ಪಲ್ಯ, ಒಬ್ಬಟ್ಟು ಸಾಂಬಾರ್. ಒಬ್ಬಟ್ಟು ಒಳಗಡೆ ರೆಡಿ ಆಗ್ತಾ ಇದೆ. ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಇಲ್ಲಿ ಒಬ್ರು ವರ್ಕಿಂಗ್, ಇಲ್ಲಿ ಸಹ ಒಬ್ರು ವರ್ಕಿಂಗ್. ಫೋನಲ್ಲಿ ಒಳ್ಳೆ ನಿದ್ದೆ ಮಾಡಿದ್ಲು. ವೆರಿ ಗುಡ್, ಗುಡ್ ಜಾಬ್, ವೆಲ್ಕಮ್. ಆಯ್ತಾ? ಇವತ್ತು ನಮ್ಮಲ್ಲಿ ಬಾಳೆ ಎಲೆ ಊಟ. ಇಲ್ಲಿ ತೋರಿಸ್ಕೊಂಡು ಬಾಳೆ ಎಲೆ ಊಟ ಅಂತ ಹೇಳ್ತಿದ್ಯಾ? ಬಾಳೆ ಎಲೆ ಹಾಕಿ ಬರುತ್ತೆ. ಓಕೆ, ಫೈನಲಿ ಹಬ್ಬದ ಊಟಕ್ಕೆ ಬಾಳೆಲೆ ಊಟ ಬಂದಿದೆ. ಇಲ್ಲಿ ಉಪ್ಪು, ಆ್ಯಕ್ಚುಲಿ ನನಗೆ ಇನ್ನೂ ಅನಿಸ್ತಿದೆ ನಾವು ಬಾಳೆಲೆ ಕರೆಕ್ಟಾಗಿ ಇಟ್ಟಿಲ್ಲ ಅಂತ. ನಾನು ಹೋದಲ್ಲಿ ಊಟ ಮಾಡಲಿ ಬಾಳೆಲೆ ನನಗೆ ಎಡ ತುದಿಯಲ್ಲಿ ಇತ್ತು, ಈ ತುದಿಗೆ ಇದು ಬರ್ತಿತ್ತು ಉಪ್ಪು. ಓಕೆ ಗೈಸ್, ಕಮೆಂಟ್ ಮಾಡಿ ಬಾಳೆಲೆ ರಾಂಗ್ ಇದೆಯಾ ರೈಟ್ ಇದೆಯಾ ಅಂತ. ಡ್ಯಾಡಿ ಕರೆಕ್ಟಾಗಿ ಇಟ್ಟಿಯಾರ ನೋಡು. ಯಾವುದು? ಅದೇ, ಇದು ಎರಡು ಸೈಡಿಗೆ ಹೋಗ್ಕೂತ. ಓಕೆ, ಫೈನಲಿ ಚೇಂಜ್ ಆಯ್ತಿದೆ. ಹಿಯರ್ ವಿ ಗೋ. ಈಗ ಉಪ್ಪುನ ಶಿಫ್ಟ್ ಮಾಡಬೇಕಲ್ಲ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಸಮ್ ಒಬ್ಬಟ್ಟು. ಒಬ್ಬಟ್ಟು ಮೇಲೆ ಬರ್ತಾ ಇದೆ ತುಪ್ಪ, ಶುದ್ಧ ಪರಿಶುದ್ಧ ಹಸುವಿನ ತುಪ್ಪ. ಇಲ್ಲಿ ನಮ್ಮ ಸಹಪಾಠಿಗಳಿದ್ದಾರೆ.
ಹ್ಯಾಪಿ ವರಮಹಾಲಕ್ಷ್ಮಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ನಾನು ರಿಯಾಕ್ಷನ್ ತೋರಿಸಿ ಏಟ್ ಈಗ ಬರ್ಲಿ ಒಬ್ಬಟ್ಟದು ರಿಯಾಕ್ಷನ್. ಸ್ವಲ್ಪ ಮುಖ ಈ ಕಡೆ ತೋರಿಸಿರು. ಸೂಪರ್. ಕೇಟ್ರಿಂಗ್ ಮಾಡ್ತೀರಾ ಅತ್ತೆ? ಮಾಡ್ತಾರಂತೆ, ನಂಬರ್ ಕೊಡ್ತೀನಿ. ಆರ್ಡರ್ಸ್ ಬೇಕಿದ್ರೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ ಓಕೆ. ಮುಂದಿನದು ಪುಳಿಯೋಗರೆ. ಪುಳಿಯೋಗರೆ ಒಟ್ಟಿಗೆ ಕಚಂಬರ್ ಹಾಗೂ ವಡೆ ಸಾಕು, ಜಾಸ್ತಿ ಆಯಿತು. ಸಲಾಡ್ ಎಂಥದ್ದು? ಕೋಸಂಬರಿ. ಸಾರಿ ಗಾಯ್ಸ್, ಕೋಸಂಬರಿ ಆಗಿದೆ. ಹಾಗೂ ನೋಡಿ ಸ್ವಲ್ಪ ಡಾರ್ಕ್ ಬರ್ತಿದಲ್ಲ. ಬೀನ್ಸ್ ಪಲ್ಯ. ಇಗ್ನೋರ್ ದ ಕಲರ್ ಆಫ್ ಚಟ್ಟಿ ಗೈಸ್. ಆ್ಯಂಡ್ ಸೌತೆಕಾಯಿ. ಸ್ಪೂನ್ ತೆಗ್ದು ಹಾಕಿದಾಳೆ ಮತ್ತೆ ನನಗೆ ಹೇಳ್ತಾಳೆ. ಈ ತರ ಬಾಳೆಲ್ಲ ಊಟ ಮಾಡೋದು ಎಷ್ಟು ಟೈಮ್ ಆಗಿತ್ತು ತೇಜಸ್ವಿ ಅವರೇ? ತುಂಬಾ ಟೈಮ್ ಆಗಿತ್ತು. ಮದುವೆಯಲ್ಲಿ ತಿಂತಿದ್ದೆ, ಮನೇಲಿ. ಹಬ್ಬದಲ್ಲಿಲ್ಲ, ಫಸ್ಟ್ ಟೈಮ್. ಓಕೆ. ನಾವು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಮನೆಯಲ್ಲೇ ಮಾಡಿದ್ವಲ್ಲ. ಬಟ್ ಬಾಳೆಲ್ಲ ತಿಂದ್ವಾ ನಾವು ಲಾಸ್ಟ್ ಟೈಮ್? ಬಾಳೆಲ್ಲ ತಿಂದಿದ್ದ. ಪುಳಿಯೋಗರೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ನಿಂದ ಪ್ಲೇಟ್ ಅಂತೆ. ಬಾಳೆ 2 ಐಟಮ್ ಕಾಣ್ತಿಲ್ಲಲ್ಲ, ವಡೆ ಮತ್ತೆ ಅಂತ ಕೋಸಂಬರಿ. ಬಡ್ಸೋರು ಹಾಕಿದ. ಓ ಬಡ್ಸೋರು. ಮತ್ತೆ ಪುಳಿಯೋಗರೆ ಸೂಪರ್. ಟೆಂಪಲ್ ಅಲ್ಲಿ ಮಾಡ್ದಂಗಿದೆ. ಯಾರು ಮಾಡಿದ್ರು? ಸಖತ್ತ. ನಿನ್ನ ಮುಖ ತೋರಿಸಿ ನೀನು ಮಾಡಿದ್ದು ಅಂತ. ಸ್ವಲ್ಪ ಈ ಕಡೆ ಬಾ. ಅತ್ತೆನಾ? ಓಕೆ, ನಮ್ಮ ಮುಂದಿನ ನಡೆ ವೈಟ್ ರೈಸ್ ಕಡೆ. ಈಗ ಸಾರು ಗೆಸ್ ಮಾಡಿ ನೀವು ಏನಿರುತ್ತೆ. ಸಾರು ಆಬ್ವಿಯಸ್ಲಿ ನುಗ್ಗೆಕಾಯಿ, ಆಲೂಗೆಡ್ಡೆ, ನೂಕೋಲ್, ರಸಂ. ರಾಂಗ್ ಆನ್ಸರ್. ಓಕೆ, ರೈಟ್ ಆನ್ಸರ್ ಏನಿರ್ಬೋದು? ಒಬ್ಬಟ್ಟು ಸಾರು. ಯಾವ ಸಾರು? ಒಬ್ಬಟ್ಟು ಸಾರು. ಅದ್ಯಾವುದು ಒಬ್ಬಟ್ಟು ಸಾರು? ನಿಮ್ಗೆ ಓಕೆ, ದ ನುಗ್ಗೆ ಆಲ್ಗೆಡ್ಡೆ ಇಸ್ ಹಿಯರ್. ಇದಾದ್ಮೇಲೆ ಕರ್ಡ್ ರೈಸ್ ಇದೆ. ಕರ್ಡ್ ರೈಸ್ ಆದ್ಮೇಲೆ ಇನ್ನೇನಿದೆ? ಓ ಸಾರಿ, ಇದಾದ್ಮೇಲೆ ರೈಸ್ ರಸಮ್ ಇದೆ. ಅದಾದ್ಮೇಲೆ ಕರ್ಡ್ ರೈಸ್ ಇದೆ. ಸೊ ಇದು ಇವತ್ತಿನ ಲಂಚ್. ಥ್ಯಾಂಕ್ ಯು. ಈ ದಿನದ ಕೊನೆಯ ಆಟ ಮೊಸರನ್ನ, ಸೋ ಕಾಲ್ಡ್ ಕರ್ಡ್ ರೈಸ್. ಎಲ್ಲರದು ಊಟ ಆದರೂ ನಮ್ಮ ಉಜಿತ್ ಇನ್ನೂ ಆಗಿಲ್ಲ. ಉಜಿತ್, ನಾನು ಏನೆಲ್ಲ ಮಾಡಿದ್ದೇಳು ಅದರಲ್ಲಿ? ಕೋಸಂಬರಿ, ವಡೆ, ಪಲ್ಯ. ಟೋಟಲ್ ಐಟಮ್ಸ್ ಏನೇನು ನಿಂತೇಳು ನೀನು ಎಲೆಯಲ್ಲಿ ಈಗ? ಅನ್ನ, ಸಾರು. ಈ ಸಾಂಬಾರು ನಾ ಮಾಡಿದ್ದು. ಫಸ್ಟ್ ಒಂದು ಹೇಳು. ಉಪ್ಪು ಆಯ್ತಾ, ಒಬ್ಬಟ್ಟು, ಮತ್ತೆ ಪುಳಿಯೋಗರೆ, ಮತ್ತೆ ವಡೆ, ಕೋಸಂಬರಿ, ಮತ್ತೆ ಕುಕುಂಬರ್, ಮತ್ತೆ ಅನ್ನ ಸಾರು, ಇದು ಕರ್ಡ್ ರೈಸ್. ಸಾರಲ್ಲಿ 2 ಥರ ಸಾರು, ಒಂದು ನುಗ್ಗೆಕಾಯಿ ಸಾರು, ಇನ್ನೊಂದು ಒಬ್ಬಟ್ಟು ಸಾರು. ವೆರಿ ಗುಡ್. ಆದ್ರೂ ಒಂದು ಐಟಮ್ ಮಿಸ್ ಮಾಡಿದೆ. ಏನು ಹೇಳು? ಏನಾಗಿರ್ಬೋದು? ಪುಳಿಯೋಗರೆ ಹೇಳೋದು. ಹಿಂಗೆ ನೀನು ಹೇಳಿದ್ ನೋಡೇ ನಂಗೆ ಗೊತ್ತಾಯ್ತು ನೀನು ಪಲ್ಯ ಹೇಳಿಲ್ಲ ಅಂತ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು? ಮಹಾಲಕ್ಷ್ಮಿ ಹಬ್ಬವು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವ ಹಬ್ಬ. ಈ ದಿನ ದೇವಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಐಶ್ವರ್ಯ, ಆರೋಗ್ಯ, ಸಂತೋಷ ಮತ್ತು ಕುಟುಂಬ ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾಗಿದ್ರೆ ಹಬ್ಬದ ಮಹತ್ವ ಏನು? ವರ ಅಂದರೆ ವರವನ್ನು ನೀಡುವವಳು. ಮಹಾಲಕ್ಷ್ಮಿ ಅಂದರೆ ಸಂಪತ್ತಿನ ದೇವಿ. ಅಂದರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಆಶೀರ್ವಾದಗಳನ್ನು ನೀಡುವ ದೇವಿ ಎಂದು ಅರ್ಥ. ಈ ಹಬ್ಬವನ್ನು ಮುಖ್ಯವಾಗಿ ಕುಟುಂಬದ ಸುಖ ಶಾಂತಿಗಾಗಿ, ಹಣಕಾಸಿನ ಸ್ಥಿರತೆಗಾಗಿ, ಮನೆಯಲ್ಲಿರುವವರೆಲ್ಲರೂ ಆರೋಗ್ಯವಾಗಿರಲಿ ಎಂದು, ಹಾಗೆ ಹೆಂಗಸರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಈ ಹಬ್ಬವನ್ನು ಆಚರಿಸ್ತಾರೆ.
ಮನೆ ಕ್ಲೀನ್ ಮಾಡೋದ್ರಿಂದ ಶುರು ಮಾಡಿ ತೋರಣ, ಹೂವಿನ ಅಲಂಕಾರ, ರಂಗೋಲಿ, ಲೈಟ್ ಎಲ್ಲವನ್ನು ಸೆಟ್ ಮಾಡ್ತೀವಿ. ಅದಕ್ಕೂ ಮೇಲೆ ನಾವು ಯಾವ ಸೀರೆ ಹಾಕೋದು, ಯಾವ ಜ್ಯುವೆಲ್ರಿ ಹಾಕೋದು, ಹೇರ್ ಸ್ಟೈಲ್ ಹೇಗಿರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಅರ್ಶಿನ ಕುಂಕುಮ ಕರೆದಿದ್ಲು. ಸೊ ಹಾಗೆ ಅವಳ ಮನೆಗೆ ಹೋಗಿದ್ವಿ. ಮದುವೆ ಆಗಿದೆ ಗೊತ್ತಾಗಿದೆ ಎಲ್ಲರಿಗೆ. Hi for my vlog. We are very bad at social media. Even we were, but we started. No, I never posted. She even got recipe here. ಇದು ಆಲ್ ರೆಡಿ ಮಾಡಿದ್ದಂಥ ತಾಂಬೂಲ ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆಲ್ಲ. ಸೊ ಬುಟ್ಟಿಯಲ್ಲಿ ಎಲೆ, ಅಡಿಕೆ, ಹೂ ನೋಡಿ ಈ ಥರ ಬಾಳೆ ಎಲೆಯಲ್ಲಿ ವ್ರ್ಯಾಪ್ ಮಾಡಿ ಮೆಹಂದಿ ಕೋನ್, ಬೊಟ್ಟು ಮತ್ತು ಬ್ಯಾಂಗಲ್ಸು, ಹಾಗೆ ರವೆ ಉಂಡೆ ಹಾಗೂ ಡ್ರೈ ಫ್ರೂಟ್ ಲಡ್ಡು 2 ಅವಳೇ ಮಾಡಿದ್ದು. ಅದನ್ನೆಲ್ಲ ಮಾಡಿ ಒಂದು ಬುಟ್ಟಿಯಲ್ಲಿ ಹಾಕಿ ಕೊಟ್ಟಿದ್ದಾಳೆ. ಸೊ ಈ ರೀತಿ ಇತ್ತು. ಬ್ಲೌಸ್ ಪೀಸ್ ಕೂಡ ಇದೆ. ಈ ರೀತಿ ಇತ್ತು ಅವಳದು ಎಂಥ ತಾಂಬೂಲ. ಸೊ ಇದನ್ನ ನೋಡಿ ನನಗೂ ಓಕೆ, ನೆಕ್ಸ್ಟ್ ಇಯರ್ ಇದೇ ಥರ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಐಡಿಯಾ ಬಂತು. ತುಂಬ ಚೆನ್ನಾಗಿ ಮಾಡಿದ್ಲು. ಸಾಯಂಕಾಲ ಪ್ರಸಾದಕ್ಕೆ ರವೆ ಪಾಯಸ. ಓಕೆ ಗೈಸ್, ಅವತ್ತು ನಮ್ಮನೇಲಿ ಯಾವುದು ಚಿಕನ್ ಅಫ್ಘಾನಿ ಮತ್ತೆ ಚಿಕನ್ ತಂದೂರಿ ತಿಂದೋದ ಗೆಸ್ಟ್ ಇವತ್ತು ಜಡ್ಜ್ ಇವತ್ತು ನಮ್ಮನೆಗೆ ವರಮಹಾಲಕ್ಷ್ಮಿಗೆ ಬಂದಿದ್ದಾರೆ. ಓಕೆ, ಏನ್ ಫೀಲ್ ಆಗ್ತಿದೆ ವರಮಹಾಲಕ್ಷ್ಮಿ ದಿನ? ಹೌ ಯು ಫೀಲಿಂಗ್? ಅಷ್ಟೇನಾ? ವಾಟ್ ಯು ಫೀಲ್? ನೌ ಟೆಲ್ ಮಿ, ಹೌ ವಾಸ್ ಚಿಕನ್ ಅಫ್ಘಾನ್ ದಟ್ ಡೇ? Nice only. Okay. What? Still same, huh? I thought your answers will change today. Fine. Thanks for coming home. Yesterday, Anna, do and give that same one. Next time I will do it again. Yeah. We'll do again. I will do it again. Then you do something different, Akka. Okay. So guys, thanks for coming home. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.